ಹಲೋ ಸ್ನೇಹಿತರೆ, ಇವಾಗ ತಾನೇ ಕಾವೇರಿ ಅವರು ಕೆಲವು ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇವಳ ಸಮಸ್ಯೆ ಯಜಮಾನರು ಜೊತೆಗೆ ಇರಲ್ಲ ಎಂದು ಹೇಳಿಕೊಂಡಿದ್ದಾರೆ. ವಯ 35 ನಡೀತಾ ಇದೆ. ಸದ್ಯದ ಇವಳ ಪರಿಸ್ಥಿತಿ ಮನೆಯಲ್ಲಿ ತುಂಬಾ ಬೇಸರ ಆಗುತ್ತೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಯಜಮಾನರು ದುಬೈಯಲ್ಲಿ ಇದ್ದಾರೆ ಆ್ಯಂಡ್ ಇವಳ ಬಯಕೆ ನೋಡಿ ಜೊತೆಗೆ ಚಾಟಿಂಗ್ ಮಾಡಲು ಒಬ್ಬ ಫ್ರೆಂಡ್ ಆದರೂ ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಜೊತೆಗೆ ಚಾಟಿಂಗ್ ಮಾಡಲು ಇಷ್ಟಪಡುತ್ತಿದ್ದಾರೆ. ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಬೆಸ್ಟ್ ಆ್ಯಪ್ಸ್ ಫಾರ್ ಚಾಟಿಂಗ್ ವಿತ್ ಫ್ರೆಂಡ್ಸ್. ಇವರು ಸ್ನೇಹಿತರೆ ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡುವಾಗ ಯಾವೆಲ್ಲ ಅಪ್ಲಿಕೇಶನ್ ಬಳಕೆ ಮಾಡುತ್ತಾರೆ ಮುಂದೆ ಚರ್ಚೆ ಮಾಡೋಣ. ಪ್ರೊಫೈಲ್ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಮಧ್ಯಾಹ್ನ ಸಮಯದಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ. ಹಾಸ್ಯ ಮಾತನಾಡುವ ವ್ಯಕ್ತಿ ಜೊತೆ ಮಾತನಾಡುವುದು ಇವರಿಗೆ ತುಂಬ ಇಷ್ಟ. ಜೋಕಿಂಗ್ ಮಾಡುವ ವ್ಯಕ್ತಿ ಜೊತೆ ಚಾಟಿಂಗ್ ಮಾಡೋದು ಇವರಿಗೆ ಇಷ್ಟ ಎಂದು ಹೇಳಿದ್ದಾರೆ. ಹೇಗಾದರೂ ಮಾಡಿ ಒಂಟಿತನ ದೂರ ಮಾಡಿಕೊಳ್ಳಬೇಕು. ಜೊತೆಗೆ ಚಾಟಿಂಗ್ ಮಾಡಲು ರೆಡಿ ಇದ್ದರೆ ಅನಿಸಿಕೆ ತಿಳಿಸಿ, ನನ್ನ ವಾಟ್ಸಪ್ ಸಂಖ್ಯೆ ಕೂಡ ನಿಮಗೆ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಇವರು ಚಾಟಿಂಗ್ ಮಾಡಲು ಬಳಕೆ ಮಾಡುವ ಅಪ್ಲಿಕೇಶನ್ ಬಗ್ಗೆ ನೋಡೋದಾದರೆ ವಾಟ್ಸಪ್ ಪಾಪ್ಯುಲರ್ ಫಾರ್ ಇಟ್ಸ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್, ಗ್ರೂಪ್ ಚಾಟ್ಸ್ ಆ್ಯಂಡ್ ಮಲ್ಟಿಮೀಡಿಯಾ ಶೇರಿಂಗ್. ಮೊದಲು ಇವರು ವಾಟ್ಸಪ್ ಕೂಡ ಬಳಕೆ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಮೆಸೆಂಜರ್ ಫೇಸ್ಬುಕ್ ಚಾಟ್ ಆ್ಯಪ್ ವಿತ್ ವೇರಿಯಸ್ ಮಲ್ಟಿಮೀಡಿಯಾ ಆ್ಯಂಡ್ ಇಂಟರಾಕ್ಟಿವ್ ಫೀಚರ್ಸ್. ಫೇಸ್ಬುಕ್ ಫ್ರೆಂಡ್ ಜೊತೆ ಸ್ನೇಹಿತರೆ ಇವರು ಮೆಸೆಂಜರ್ ಅಪ್ಲಿಕೇಶನ್ ಮೂಲಕ ಚಾಟಿಂಗ್ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಸ್ನ್ಯಾಪ್ಚಾಟ್ ನೋ ಫಾರ್ ಇಟ್ಸ್ ಎಪಿಮೆರಲ್ ಮೆಸೇಜಸ್ ಆ್ಯಂಡ್ ಮಲ್ಟಿಮೀಡಿಯಾ ಶೇರಿಂಗ್ and Discord great for a communicate and a group offering voice, video and text chat. ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಅಲ್ಲೂ ಕೂಡ ಇವರು ಚಾಟಿಂಗ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.